ಸೊ ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನ್ಯೂಸ್ ಚಾನಲ್ಗಳನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ ನೋಡಿ, ಸೊ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸು. ಸೊ ಯಾಕಂದರೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ನ್ಯೂಸ್ ಚಾನಲ್ಗಳನ್ನ ಯಾವ ರೀತಿ ಲೈವ್ ಆಗಿ ನೋಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನೀವೇನು ಮಾಡ್ಬೇಕಂದ್ರೆ ಈ ಒಂದು ವಿಡಿಯೋನ ಫುಲ್ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ನಾವು ಲೈವ್ ಆಗಿ ನ್ಯೂಸ್ ಚಾನಲ್ಗಳನ್ನ ನೋಡ್ಬೋದು ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಏನಾದರೂ ವಿಸಿಟ್ ಮಾಡಿದರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಇವಾಗ ನೀವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ನಿಮ್ಮ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಸೊ ನಿಮ್ಮ ಮೊಬೈಲ್ ಒಳಗಡೆ ಎಲ್ಲದರಲ್ಲೂ ಪ್ಲೇಸ್ಟೋರ್ ಅಂತ ಇದ್ದೇ ಇರುತ್ತೆ. ಸೊ ಆ ಒಂದು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ನ ಮಾಡಿ. ಸೊ ಇಲ್ಲಿ ಮೇಲ್ಗಡೆ ಸರ್ಚ್ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ಯೂಪ್ TV ಅಂತ ಸರ್ಚ್ ಮಾಡಬೇಕಾಗುತ್ತೆ. ಸೊ ನೋಡ್ತಾ ಇರ್ಬೋದು ಯೂಪ್ TV ಲೈವ್. ಸೊ ನೋಡ್ತಾ ಇರ್ಬೋದು ಯೂಪ್ TV ಲೈವ್ ಅಂತ ಹೇಳ್ಬಿಟ್ಟು ನೀವು ಸರ್ಚ್ ಮಾಡಬೇಕಾಗುತ್ತೆ. ಸೊ ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಒಂದು ಆ್ಯಪ್ ಬಂದಿದೆ, ನೀವು ನೋಡ್ತಾ ಇರ್ಬೋದು ಯೂಪ್ TV ಲೈವ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಬಂದಿದೆ ನೋಡಿ. ಸೊ ನೋಡ್ತಾ ಇರ್ಬೋದು ಕೆಳಗಡೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಅಪ್ಲಿಕೇಶನ್ ನಿಮ್ಮ ಮೊಬೈಲಲ್ಲಿ ಏನಾದರೂ ಡೌನ್ಲೋಡ್ ಇಲ್ಲ ಅಥವಾ ಇನ್ಸ್ಟಾಲ್ ಏನಾದರೂ ಇಲ್ಲ ಅಂದರೆ ಸೊ ಈ ಒಂದು ಆ್ಯಪ್ನ ನೀವು ಬೇಗನೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಓಪನ್ ಅಂತ ಬರುತ್ತೆ ನೋಡಿ. ಸೊ ಈ ಥರ ನಿಮಗೆ ಓಪನ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಓಪನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ನಿಮಗೆ ಲೋಡಿಂಗ್ ಆಗುತ್ತೆ. ಸೊ ಲೋಡಿಂಗ್ ಆದಮೇಲೆ ಏನಾಗುತ್ತೆ, ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು. ಸೊ ನಿಮಗೆ ಈ ಥರ ಸ್ವಲ್ಪ ಲೋಡಿಂಗ್ ಆದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ. ಸೊ ಇಲ್ಲಿ ಇಂಗ್ಲೀಷು ಮತ್ತು ಹಿಂದಿ, ಮರಾಠಿ ಮತ್ತು ಬಂಗಾಳಿ, ತೆಲುಗು, ಸೊ ಈ ಥರ ಎಲ್ಲ ಹಲವಾರು ಭಾಷೆಗಳು ಇರುತ್ತೆ. ಸೊ ನಿಮಗೆ ಮೇನ್ ಆಗಿ ಬೇಕಾಗಿರೋದು ಯಾವುದು ಅಂದರೆ ಕನ್ನಡ ಬೇಕಲ್ವಾ. ಸೊ ಹಾಗಾಗಿ ಇಲ್ಲಿ ಇಂಗ್ಲೀಷ್ ಇದೆಯಲ್ಲ, ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಅಂದರೆ ಇದು ಆಲ್ರೆಡಿ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಸೆಲೆಕ್ಟ್ ಆಗಿರುತ್ತೆ, ಡಿಫೆಕ್ಟ್ ಆಗಿನೇ ಅದು ಸೆಲೆಕ್ಟ್ ಆಗಿ ಬಂದಿರುತ್ತೆ. ಸೊ ಹಾಗಾಗಿ ಇಲ್ಲಿ ಹಿಂದಿ ಇರುತ್ತಲ್ಲ, ಸೊ ಇದನ್ನು ಕೂಡ ಆಫ್ ಮಾಡ್ಕೊಳ್ಳಿ, ಮತ್ತು ಮರಾಠಿ ಕೂಡ ಆಫ್ ಮಾಡ್ಕೊಳ್ಳಿ, ಬಂಗಾಳಿ ಕೂಡ ಆಫ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಹಲವಾರು ಭಾಷೆಗಳಿದೆ. ಸೊ ಇದನ್ನೆಲ್ಲದೂ ಕೂಡ ನೀವು ಈ ರೀತಿಯಾಗಿ ಆಫ್ನ ಮಾಡ್ಕೊಳ್ಳಿ. ಸೊ ನಿಮಗೆ ಮೇನಾಗಿ ಬೇಕಾಗಿರೋದು ಕನ್ನಡ ಅಲ್ವಾ. ಸೊ ಹಾಗಾಗಿ ಬರೀ ಜಸ್ಟ್ ಕನ್ನಡ ಅಷ್ಟೇ ನೀವು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಸ್ಟಾರ್ಟ್ ವಾಚಿಂಗ್ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಿದ್ದಾದ್ಮೇಲೆ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಸೊ ಲೋಡಿಂಗ್ ಆದಮೇಲೆ ಇಲ್ಲಿ ಪರ್ಮಿಷನ್ ಕೇಳುತ್ತೆ. ಸೊ ಅಂದರೆ ಆ್ಯಪ್ ಪರ್ಮಿಷನ್ ಅಲೋ ಕೇಳುತ್ತೆ. ಸೊ ಇಲ್ಲಿ ನೀವು ಅಲೋ ಕೊಡಬೇಕಾಗುತ್ತೆ. ಸೊ ಅಲೋ ಕೊಟ್ಟಿದ್ದಾದ್ಮೇಲೆ ಏನೈತೆ ಸ್ವಲ್ಪ ನಿಮಗೆ ಲೋಡಿಂಗ್ ಆಗುತ್ತೆ ಮತ್ತೆ. ಸೊ ನೋಡ್ತಾ ಇರ್ಬೋದು ನಂದು ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಸೊ ಹಾಗಾಗಿ ಇಲ್ಲಿ ನೆಟ್ವರ್ಕ್ ಬರ್ತಲ್ಲ, ಸ್ವಲ್ಪ ಲೋಡಿಂಗ್ ಆಗ್ತಾ ಇದೆ. ಸೊ ಲೋಡಿಂಗ್ ಆದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಇಲ್ಲಿ ಕೆಳಗಡೆ ಚಾನಲ್ಗಳಿದೆ ನೋಡಿ. ಸೊ ಇಲ್ಲಿ ಸುವರ್ಣ ನ್ಯೂಸ್ ಆಗಿರ್ಬೋದು, ಸೊ ಮತ್ತು ಇಲ್ಲಿ ಕನ್ನಡ ನ್ಯೂಸ್ ಆಗಿರ್ಬೋದು, ಅಂದರೆ TV9 ಕನ್ನಡ ಆಗಿರ್ಬೋದು, ಮತ್ತು ಆರ್ ಕನ್ನಡ ಇರ್ಬೋದು, ಮತ್ತು TV5 ಕನ್ನಡ ಇದೆ. ಸೊ ಅಂದರೆ TV5 ಕನ್ನಡ ಚಾನಲ್ ಇದೆ. ಸೊ ಇವೆಲ್ಲ ಚಾನಲ್ಸ್ಗಳಲ್ಲೂ ನ್ಯೂಸ್ ಅನ್ನೋದು ಬಂದೇ ಬರುತ್ತೆ. ಸೊ ಇದರಲ್ಲಿ ಮಾತ್ರ ನೀವು ಲೈವ್ ಆಗಿನೇ ನ್ಯೂಸ್ ಅನ್ನೋದು ನೋಡ್ಬೋದು. ಸೊ ನಾನು ಇವಾಗ TV9 ಇದೆಯಲ್ಲ, ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ನೋಡ್ತಾ ಇರ್ಬೋದು ಇವಾಗ ನಾನು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಂಡಿಲ್ವಾ. ಸೊ ಇವಾಗ ಬ್ಯಾಕ್ಗ್ರೌಂಡ್ ಒಳಗಡೆ ನ್ಯೂಸು ಲೈವ್ ಆಗಿನೇ ಓಪನ್ ಆಗಿದೆ. ಸೊ ನೋಡ್ತಾ ಇರ್ಬೋದು. ಸೊ ಇದನ್ನು ನೀವು ಫುಲ್ ಸ್ಕ್ರೀನ್ ಆಗಿ ಮಾಡಿ ಕೂಡ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಚೌಕ್ ಬಾಕ್ಸ್ ಕಾಣಿಸ್ತಾ ಇದೆ ನೋಡಿ. ಸೊ ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲೈವ್ ಆಗಿನೇ ಬ್ಯಾಕ್ಗ್ರೌಂಡ್ ಒಳಗಡೆ ಫುಲ್ ಸ್ಕ್ರೀನ್ ಆಗಿ ಬಂದಿದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಬ್ಯಾಕ್ ಬರಬೇಕಾಗುತ್ತೆ. ಸೊ ಬ್ಯಾಕ್ ಬಂದಿದ್ದಾದಮೇಲೆ ಮತ್ತೆ ನಿಮ್ಗೆ ಯಾವ ಚಾನಲ್ ಬೇಕು, ಇಲ್ಲಿ ಆರ್ ಕನ್ನಡ ಚಾನಲ್ ಇದೆ. ಸೊ ಇದ್ರ ಮೇಲೆ ನಾನು ಕ್ಲಿಕ್ನ ಮಾಡ್ಕೊಳ್ತೀನಿ. ಸೊ ಇದ್ರ ಮೇಲೆ ನಾವು ಕ್ಲಿಕ್ನ ಮಾಡಿಕೊಂಡು ಕೂಡ ಸೊ ನಮಗೆ ಈ ಚಾನಲಲ್ಲಿ ನ್ಯೂಸ್ ಲೈವ್ ಆಗಿ ಏನು ಬರುತ್ತೆ ನೋಡಿ, ಸೊ ಅದು ಕೂಡ ಇಲ್ಲಿ ಬರುತ್ತೆ ನಮಗೆ. ಸೊ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡ್ ಒಳಗಡೆ. ಸೊ ಇಲ್ಲಿ ಬ್ಯಾಕ್ಗ್ರೌಂಡ್ ಒಳಗಡೆ ಪ್ಲೇ ಆಗ್ತಾ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಸ್ವಲ್ಪ ಲೋಡಿಂಗ್ ಬಂದಿದೆ. ಸೊ ಲೋಡಿಂಗ್ ಆದಮೇಲೆ ಏನೈತೆ, ಸೊ ಆವಾಗಲೇ TV9 ಕನ್ನಡ ಏನು ಸ್ಟಾರ್ಟ್ ಆಯ್ತು ನೋಡಿ. ಸೊ ಅದೇ ರೀತಿಯಾಗಿ ಇದು ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ಆರ್ ಕನ್ನಡ ಚಾನಲ್ ಲೈವ್ ಆಗಿನೇ ಬರ್ತಾ ಇದೆ ಬ್ಯಾಕ್ಗ್ರೌಂಡ್ ಒಳಗಡೆ, ನೀವು ನೋಡ್ತಾ ಇರ್ಬೋದು. ಸೊ ಅದೇ ರೀತಿಯಾಗಿ ನಿಮ್ಗೆ ಫುಲ್ ಸ್ಕ್ರೀನ್ ಬೇಕಂದರೆ ಸೊ ಇದ್ರ ಮೇಲೆ ಅಂದರೆ ನ್ಯೂಸ್ ಚಾನಲ್ ಏನು ಓಡ್ತಾ ಇದೆ ನೋಡಿ, ಪ್ಲೇ ಆಗಿದೆ ನೋಡಿ. ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡು ಇಲ್ಲಿ ಚೌಕ್ ಬಾಕ್ಸ್ ಬರುತ್ತೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ರೆ ಸಾಕು, ಇದು ಫುಲ್ ಸ್ಕ್ರೀನ್ ಆಗಿನೇ ನಿಮಗೆ ನ್ಯೂಸ್ ಅನ್ನೋದು ಬಂದಿರುತ್ತೆ. ಸೊ ನಿಮ್ಗೆ ಇದರಲ್ಲಿ ಯಾವ ಚಾನಲ್ ಬೇಕು ನೋಡಿ. ಸೊ ಕೆಳಗಡೆ ಸುಮಾರು ಚಾನಲ್ಸ್ಗಳಿದೆ. ಸೊ ಇದರಲ್ಲಿ ನಿಮ್ಗೆ ಯಾವ ಚಾನಲ್ ಬೇಕು ನೋಡಿ. ಸೊ ಆ ಒಂದು ಚಾನಲ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನ್ಯೂಸ್ ಅನ್ನೋದನ್ನು ಲೈವ್ ಆಗಿನೇ ನೋಡ್ಬೋದು. ಸೊ ಇವತ್ತಿನ ಒಂದು ವಿಡಿಯೋ ಇದಿಷ್ಟ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಯೂಸ್ ಆಗಿದ್ರೆ ಸೊ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಸೊ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್. ಸೊ ಲಾಸ್ಟಿಗೆ ಈ ಒಂದು ಅಪ್ಲಿಕೇಶನ್ನ ನೀವೇನು ಲಾಗಿನ್ ಮಾಡೋದು ಏನು ಅವಶ್ಯಕತೆ ಇರೋದಿಲ್ಲ.